ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲ ಚೆನ್ನಾಗಿರೋ ಹಾಗಿದ್ರೆ ಟ್ರೀಟ್ಮೆಂಟ್ ಕೇಳ್ಕೊಂಡು ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ನ್ಯಾಯ ಕೇಳ್ಕೊಂಡು ಕೋರ್ಟ್ಗೆ ಯಾಕೆ ಹೋಗ್ತೀವಿ? ಒಳ್ಳೇದ್ ಮಾಡು ಅಂತ ದೇವಸ್ಥಾನಕ್ಕೆ ಯಾಕೆ ಹರಕೆ ಹೊತ್ಕೊಂತೀವಿ? ಹಾಗಾದ್ರೆ ಹೇಗಿದ್ರೆ ಅಂತ ಕೇಳಬಾರ್ದಾ? ಕೇಳ್ಬೋದು, ಕೇಳ್ಬೇಕು. ಹೇಗಿದ್ದೀರಿ ಅನ್ನೋದು ಇನ್ನೊಬ್ಬರ ಮೇಲೆ ಇರೋ ಕಾಳಜಿ. ಚೆನ್ನಾಗಿದ್ದೀನಿ ಅಂತ ಹೇಳೋದು ನಮಗೆ ಜೀವನದಲ್ಲಿರೋ ಭರವಸೆ. ಜೀವನ ನಿಂತಿರೋದೆ ಈ ಕಾಳಜಿ ಮತ್ತು ಭರವಸೆ ಮೇಲೆ. ಎಲ್ಲಾ ಚೆನ್ನಾಗಿದೆ ಅಂತ ಮುಂದಕ್ಕೆ ಹೋಗಿ. ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಚಾನಲ್ ಎಂಪೈರ್ ಕನ್ನಡಿಗ. ಈಗ ಜಸ್ಟ್ ಬಂದಿದ್ದೀವಿ ಸಿದ್ಧಗಂಗೆ ಜಾತ್ರೆ. ಎಲ್ಲ ಖಾಲಿ ಖಾಲಿ ನೋಡಿ, ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ನಿಮ್ಮ ಅನಿಸಿಕೆ ಹೇಳಿ. ಏನ್ ಹೇಳೋಣ ಗುರು, ಫುಲ್ಲು ಖಾಲಿ ಹೊಡಿತೈತೆ. ನಿನ್ನೆ ಇದ್ದಷ್ಟು ಜನ ಇಲ್ಲ. ಇವರು ನಮ್ಮ ಗ್ರೂಪಿನ ಚಾರ್ಮಿಂಗ್ ನಾಯಕ. ಸೋನು ಜಾಸ್ತಿ ಮಾತಾಡಲ್ಲ, ಹೇಳಿ ಜಾಸ್ತಿ ಮಾತಾಡಲ್ಲ. ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಮೊದ್ಲೇ ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬರ್ತಾನ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಮೀಕೊಂಡಿರಪ್ಪ, ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನೋಡಿ ಗಾಯ್ಸ್, ಫುಲ್ಲು ಡಿಸಪಾಯಿಂಟ್ಮೆಂಟ್. ಇವತ್ತು ಎಕ್ಸಿಬಿಷನ್ ಇರುತ್ತೆ ಲಾಸ್ಟ್ ಡೇಲಿ ಅಂತ ಹುಡುಗರೆಲ್ಲ ಜೋಶಾಗಿ ಬಂದಿದ್ದಾರೆ. ಅದೇ ಏನಿಲ್ಲ ಎಕ್ಸಿಬಿಷನ್ ಅಲ್ಲಿ ಏನಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಹುಡುಗರು ಅಳೋದೊಂದು ಬಾಕಿ ಇವತ್ತು. ಬನ್ನಿ ಗೈಸ್, ಇಲ್ಲಿರೋ ಅಂಗಡಿಗಳು ಎಲ್ಲ ಲಾಸ್ಟ್ ಇವತ್ತು ಎತ್ತುತ್ತಾ ಇದಾರೆ. ಸರಿ, ಪ್ರತಿಕ್ರಿಯೆ ಕಟ್ಟಿ ಮಾತಾಡ್ಸ್ಬಿಡೋಣ. ಯಾರ್ಯಾರು ಎಷ್ಟೆಷ್ಟು ಬಿಸ್ನೆಸ್ ಮಾಡಿದ್ದಾರೆ, ಯಾರ್ಯಾರು ಏನಾಗಿಲ್ಲ, ಇವೆಲ್ಲ ಮೆಮೊರೀಸು. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಹತ್ರ ನಾವು ಅದೇ ತಿಂದು ಬಿದ್ದಾಡಿ ಒದ್ದಾಡಿ ಎಲ್ಲ ಇದ್ಬೇಕು ಅದ್ಬೇಕು ಅಂತ ಕೇಳಿದ್ ನೆನಪು. ಎಲ್ಲ ದೊಡ್ಡವರಾಗ್ಬಿಟ್ವಿ, ಏನು ಮಾಡಕ್ಕಾಗಲ್ಲ. ಓದ್ಕೊಡ್ತೀನಿ ತಗೋ, ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಜಾತ್ರೆ ನೋಡಿ ಹುಡುಗರಿಗೆಲ್ಲ ಖುಷಿ ಆಗುತ್ತೆ. ಆಟ ಆಡ್ವಿ ಒಳಗಡೆ. ಎಕ್ಸಿಬಿಷನ್ ಅಲ್ಲಿ ವ್ಯವಸಾಯದ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ತಿಳುವಳಿಕೆ ಆಯ್ತು, ಚೆನ್ನಾಗಿತ್ತು. ಆಟ ಆಡಿದ್ರೆ ಹುಡುಗರು ಜಾಸ್ತಿ ಸಂತೋಷ ಪಟ್ಟು. ಕೊನೆ ದಿನ ಜಾತ್ರೆ ಏನನ್ಸುತ್ತೆ? ಇನ್ನೂ ಒಂದ್ 2 ದಿವಸ ಇರ್ಬೇಕು ಅಂತ ಅನ್ಸ್ತೈತೆ. ಏನ್ ಪುಟ್ಟಿ ನಿನ್ ಹೆಸರು? ಹೋಗ್ತಿದ್ಯಾ? ಯಾವ ಸ್ಕೂಲು? ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಚೆನ್ನಾಗಿ ಆಡ್ದ? ಎಷ್ಟು ವರ್ಷದಿಂದ ಆಡ್ತಿದ್ದೀರ? ನಾವು ಸುಮಾರು 35 ವರ್ಷದಿಂದ ಆಡ್ತಿದ್ವಿ. 35 ವರ್ಷದಿಂದ ಆಡ್ತಿದ್ದೀರಾ? ಈ ವರ್ಷ ಹೆಂಗ್ ನಡೀತು ಜಾತ್ರೆ? ಈ ವರ್ಷ ಸ್ವಲ್ಪ ಕಮ್ಮಿ ಇದೆ ರೀ ಸರ್. ಜನ ಇದೆ, ವ್ಯಾಪಾರ ಇಲ್ಲ. ಹಂಗೆ ಸ್ವಲ್ಪ ವ್ಯಾಪಾರ ಕಮ್ಮಿ, ಜನ ಇದೆ. ನಾವು 35 ವರ್ಷನೂ ಇಲ್ಲಿ ಆಗ್ತೀವಿ. ಮೊದ್ಲು ಇಲ್ಲಿ ಏನು ಇರಲಿಲ್ಲ, ಇಲ್ಲೆಲ್ಲ ಟಾರ್ ರೋಡ್ ಅವೆಲ್ಲ ಇದೆ. ಈಗ ಇಂಪ್ರೂವ್ಮೆಂಟ್ ಆಗಿದೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಸರ್. ಮಠ ಏನಂದ್ರೆ ಸರ್, ಒಂದ್ 4 ರೀತಿಯಿಂದ ಕನ್ಫರ್ಮ್ ಆಗಿ ಒಂದೇ ಸಮ ಬರ್ತಾ ಇದ್ದೀನಿ. ಬಟ್ ಏನಂದ್ರೆ ಎಲ್ಲಾ ಸಲಿನೂ ಬರ್ತಾ ಇದ್ದೆ, ಬಟ್ ಈ ಸಲಿನೂ ಬಂದಿದ್ದೀನಿ ಸರ್. ಎಲ್ಲಾ ಸಲಿ ತರನು ಈ ಸಲಿ ಬಂದಿದ್ದೀನಿ. ಬಟ್ ಏನಂದ್ರೆ ನಿನ್ನೆನೂ ಬಂದಿದ್ದೆ, ಬಟ್ ನಿನ್ನೆ ತುಂಬಾ ಜನ ಇದ್ರು ಅಂತ ಎಕ್ಸಿಬಿಷನ್ ಒಳಗೆ ಹೋಗಕ್ ಆಗ್ಲಿಲ್ಲ. ಹಂಗಾದ್ರೆ ಇವತ್ತು ಹೋಗೋಣ ಅಂತ ಬಂದೆ, ಬಟ್ ಬಾಕ್ಲಾಕಿದ್ದಾರೆ. ಅಲ್ಲಿ ತೋರಿಸಿ ಸರ್. ನಮ್ಮ ಸ್ನೇಹಿತ ಚೆನ್ನಾಗಾಗ್ಲಿ ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಕೆಲವೊಂದು ಜನ ನೋಡಿ ಎಲ್ಲರನ್ನೂ ಆರೈಸಿ ಏನೋ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಷ್ಟೇ. ಫ್ರೆಂಡ್ ಮ್ಯಾಮ್, ಅವನಿಗೆ ಟ್ಯಾಲೆಂಟ್ ಇದೆ. ಅವನೊಬ್ಬ ಒಳ್ಳೆ ಕಲಾವಿದ, ಕಷ್ಟಪಟ್ಟಿದ್ದಾನೆ. ಸ್ಟ್ರಗಲ್ ಇದೆ, ಯಾರ್ದಿಲ್ಲ. ಪ್ರತಿಯೊಬ್ರು ಸ್ಟ್ರಗಲ್ ಮಾಡಿರೋರೇ ಇರೋದು. ಅವನ ಸ್ಟ್ರಗಲ್ನ ನಾನು ನೋಡಿದ್ದೀನಿ, ಬೇರೆಯವ್ರ ಸ್ಟ್ರಗಲ್ನ ನಾನು ನೋಡಿಲ್ಲ. ಹತ್ತಿರದಿಂದ ನೋಡಿದ್ದೀನಿ ಅವನ ಸ್ಟ್ರಗಲ್. ಐ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಅವನ ಪಕ್ಕದಲ್ಲೇ ನಿಂತಿರ್ತೀನಿ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. 10ನೇ ತರಗತಿ ಎಫ್ ವಿಭಾಗದಲ್ಲಿ ಓದ್ತಾ ಇದ್ದೀನಿ. ಸ್ಕೌಟ್ ಅಂಡ್ ಗೈಡ್ಸ್ ಸೇರಿ ಎಷ್ಟು ವರ್ಷ ಆಯ್ತು? ಅಣ್ಣ, ಸ್ಕೌಟ್ ಅಂಡ್ ಗೈಡ್ಸ್ ಸೇರಿ 3 ವರ್ಷ ಆಯ್ತು. ಏನು ಉಪಯೋಗ ಸ್ಕೌಟ್ ಅಂಡ್ ಗೈಡ್ಸ್ ಸೇರೋದ್ರಿಂದ? ಸ್ಕೌಟ್ ಅಂಡ್ ಗೈಡ್ಸ್ ಸೇರೋದ್ರಿಂದ ನಾವು ಶಿಸ್ತಾಗಿ ಹೆಂಗಿರುತ್ತೀವಿ, ಮತ್ತೆ ಮುಂದೆ ನಮ್ಗೆ ಅನುಕೂಲ ಇದೆ. ಆ ಅನುಕೂಲಗಳನ್ನೆಲ್ಲ ಪಡ್ಕೊಂತೀವಿ. ಸಿದ್ಧಗಂಗಾ ಮಠ ಜಾತ್ರೆ ಹೆಂಗ್ ನಡೀತಿದೆ? ಸಿದ್ಧಗಂಗಾ ಮಠ ಜಾತ್ರೆ ಚೆನ್ನಾಗಿ ನಡೀತಣ. ಅಂದ್ರೆ ನಾವು ಆ ಸಿದ್ಧಗಂಗಾ ಮಠ ಜಾತ್ರೆಯಲ್ಲಿ ಕೂಡ ಪಾಲ್ಗೊಂಡು ನಮ್ಮ ಕರ್ತವ್ಯ ನಾವು ನೆರವೇರಿಸ್ತೀವಿ.
ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ನಡೀತಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೀವೆಲ್ಲರೂ ಇನ್ನೊಂದ್ಸಲಿ ಮುಂದಿನ ವರ್ಷ ಈಗಾಗಲೇ ಕ್ಲೋಸ್ ಆಗ್ತಿದೆ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲ ನೆಕ್ಸ್ಟ್ ಟೈಮ್ ಬಂದು ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ನೋಡಿ, ಅವ್ರ ಹುಡುಗಿಗೋಸ್ಕರ ಏನೇನೋ ತಾಣ್ತಿದ್ದಾರೆ ಮಿಸ್ಟರ್ ಶಶಾಂಕ್ ಅವರು. ಫುಲ್ಲು ಲವ್. ಹಣ ಪ್ರೀತಿಸೋ ತಪ್ಪ. ಎಷ್ಟೊತ್ಗಪ್ಪ? ಇದು ಕೊನೆ ದಿನದ ಜಾತ್ರೆ ಗಾಯ್ಸ್. ಇವತ್ತು ತೆಪ್ಪೋತ್ಸವ. ಸೊ ಗಾಯ್ಸ್, ಮನೆಗೆ ಬಂದ್ವಿ, ಆಗಲೇ 12 ಆಗಿದೆ. ಸ್ವಲ್ಪ ಬೇಜಾರಾಯಿತು. ಮಿಸ್ ಆಯ್ತಲ್ಲ, ಕಂಟೆಂಟ್ ಮಿಸ್ ಆಯಿತು. ಮತ್ತು ಹುಡುಗರ ಜೊತೆ ಕ್ವಾಟ್ಲೆ ಮಿಸ್ ಆಯಿತು. ಎಲ್ಲ ತುಂಬ ಕಾತರದಿಂದ ಕಾದ್ವಿ. ಇವತ್ತು ಲಾಸ್ಟ್ ಡೇ ಹೋಗಿ ಕ್ವಾಟ್ಲೆ ಮಾಡೋಣ ಅಂತ, ಆದರೆ ಆಗಲಿಲ್ಲ. ಸೊ ಸಾರಿ ಹೇಳ್ತಾ ಇದ್ದೀನಿ ನಿಮಗೆ. ಹೆಚ್ಚಿನ ಇದೇ ಥರ ಮನೋರಂಜನೆ ಕಂಟೆಂಟ್ಗೋಸ್ಕರ ನಿಮ್ಮ ನೆಚ್ಚಿನ ಎಂಪೈರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ವಾತ್ಸಲ್ಯ, ಅಭಿಮಾನ ಸದಾ ನನ್ನ ಮೇಲೆ ಹೀಗೆ ಇರಲಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೈನಿಂಗ್ ಆಫ್. ಕರ್ನಾಟಕ. ನಮಸ್ತೆ, ಶುಭರಾತ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್. ಎಂಪೈರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.